ಇದು ಲುಕಿಸಂ ಕನ್ನಡ ಎಕ್ಸ್ಪ್ಲೇಷನ್ ಪಾರ್ಟ್ 2. ಹೋದ ಎಪಿಸೋಡ್ ಅಲ್ಲಿ ಪಾರ್ಕ್ ರಾತ್ರಿ ತನ್ನ ದಪ್ಪ ಬಾಡಿಯಲ್ಲಿ ಕನ್ವಿನ್ಸ್ ಸ್ಟೋರ್ ಅಲ್ಲಿ ಕೆಲಸಕ್ಕೆ ಹೋಗ್ತಾನೆ. ಸ್ವಲ್ಪ ಸಮಯ ಆದ್ಮೇಲೆ ಪಾರ್ಕ್ ಸ್ಕೂಲ್ ನ ಕೆಲವು ಸ್ಟೂಡೆಂಟ್ಸ್ ಫೇಕ್ ಐಡಿ ತೋರಿಸಿ ಸಿಗರೇಟ್ ಕೇಳ್ತಾರೆ. ಪಾರ್ಕ್ ರಿಜೆಕ್ಟ್ ಮಾಡ್ತಾನೆ ಒರಿಜಿನಲ್ ಐಡಿ ತೋರಿಸಿ. ಆಗ ಅವ್ರ ಜೊತೆ ಲೀ ಕೂಡ ಇರ್ತಾನೆ. ಲೀಗೆ ದಪ್ಪ ಪಾರ್ಕ್ ಗುರುತು ಸಿಗುತ್ತೆ. ಅರೆ, ನಾನು ಹೊಡೆದಿದ್ದ ದಪ್ಪ ಇವನೇ. ಲೀ ತುಂಬಾ ಐಟಮ್ಸ್ ತಗೊಂಡು ನಂಗೆ ಫ್ರೀ ಅಲ್ವಾ ಅಂತ ಕೇಳ್ತಾನೆ. ಪಾರ್ಕ್ ಇಲ್ಲ ಅಂತ ಹೇಳ್ತಾನೆ. ಅಷ್ಟೇ. ಲೀ ಮತ್ತೆ ಪಾರ್ಕ್ ನ ತುಂಬಾ ಹೊಡಿತಾನೆ. ಅವನು ಪ್ರೈವೇಟ್ ಪಾರ್ಟ್ಸ್ ಗೆ ಹೊಡಿತಾನೆ. ಆಮೇಲೆ ಬ್ಲಾಕ್ ಮೇಲ್ ಮಾಡ್ತಾನೆ. ಕಂಪ್ಲೇಂಟ್ ಕೊಟ್ರೆ ನಿನ್ನ ಫ್ರೆಂಡ್ ಫೋಟೋ ಇಂಟರ್ನೆಟ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಲೀ ಹೋಗಿದ ಮೇಲೆ ಪಾರ್ಕ್ ತುಂಬಾ ಅಳ್ತಾನೆ. ಅದೇ ಸಮಯದಲ್ಲಿ ಅವನ ಅಮ್ಮ ಕಾಲ್ ಮಾಡ್ತಾಳೆ. ಹೇಗಿದೆಯಾ ಮಗ? ಪಾರ್ಕ್ ಕಳುತ್ತಿದ್ರು ವಾಯ್ಸ್ ಕಂಟ್ರೋಲ್ ಮಾಡಿ ನಾನು ಚೆನ್ನಾಗಿದ್ದೀನಮ್ಮ ಅಂತ ಸುಳ್ಳು ಹೇಳ್ತಾನೆ. ಪಾರ್ಕ್ ನ ಅಮ್ಮ ಎಕ್ಸ್ಟ್ರಾ ದುಡ್ಡು ಸಂಪಾದಿಸೋಕೆ ಕಸದ ಪೇಪರ್ ಬಾಟಲ್ ಗಳನ್ನ ಕಲೆಕ್ಟ್ ಮಾಡ್ತಿರ್ತಾಳೆ. ಮಾರನೇ ದಿನ ಪಾರ್ಕ್ ಹ್ಯಾಂಡ್ಸಮ್ ಬಾಡಿ ಜೊತೆ ಸ್ಕೂಲ್ ಗೆ ಹೋಗ್ತಾನೆ. ಸ್ಕೂಲ್ ಗೇಟ್ ಹತ್ರ ಕೆಲವು ಬುಲೀಸ್ ಪಾರ್ಕ್ ನ ಹಳೆ ದಪ್ಪ ಬಾಡಿ ಬಗ್ಗೆ ಮಾತಾಡ್ತಿರ್ತಾರೆ. ಮೊದಲಿಗೆ ಪಾರ್ಕ್ ಇಗ್ನೋರ್ ಮಾಡ್ತಾನೆ. ಆದ್ರೆ ಅವರು ಅವನ ಅಮ್ಮನ ಬಗ್ಗೆಯೂ ಕೆಟ್ಟದಾಗಿ ಮಾತು ಆಡ್ತಾರೆ. ಇದನ್ನು ಪಾರ್ಕ್ ಸಹಿಸೋದಿಲ್ಲ. ಅವನು ಅವರಿಗೆ ಡೈರೆಕ್ಟ್ ಆನ್ಸರ್ ಕೊಡ್ತಾನೆ. ಇದರಿಂದ ಲೀಗೆ ತುಂಬಾ ಕೋಪ ಬರುತ್ತೆ. ಇನ್ನೊಂದು ಕಾರಣ ಕೂಡ ಇದೆ. ಲೀಗೆ ಕಿಮ್ ಮೇಲೆ ಕ್ರಶ್ ಇದೆ. ಆದ್ರೆ ಕಿಮ್ ನ ಗಮನ ಈಗ ಪಾರ್ಕ್ ಮೇಲೆ ಇದೆ. ಅದಕ್ಕೆ ಲೀ ಫೈಟ್ ಗೆ ರೆಡಿ ಆಗ್ತಾನೆ. ಲೀ ಪಂಚ್ ಹೊಡೆಯಲು ಬರುವಾಗ ಒಬ್ಬ ಹುಡುಗ ಅವನ ಸ್ವಲ್ಪ ಸ್ಟಾಪ್ ಮಾಡ್ತಾನೆ. ಆದ್ರೂ ಲೀ ಬೇರೆ ಕೈಯಿಂದ ಮತ್ತೆ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಈ ಸಲ ಪಾರ್ಕ್ ಹಳೆ ತರ ಇರಲ್ಲ. ಇಷ್ಟು ದಿನ ತುಂಬಾ ಪಂಚಸ್ ನ ತಿಂದಿದ್ದರಿಂದ ಇವನು ಯಾರು ಹೊಡೆಯೋಕೆ ಬಂದ್ರು ಅವನ ಮೂವ್ಮೆಂಟ್ಸ್ ಮೊದ್ಲೇ ಪ್ರಿಡಿಕ್ಟ್ ಮಾಡಬಹುದು. ಲೀ ಹೊಡೆದ ಎಲ್ಲಾ ಪಂಚಸ್ ನ ತುಂಬಾ ಈಸಿಯಾಗಿ ಡಾಡ್ಜ್ ಮಾಡ್ತಾನೆ. ನಂತರ ಪಾರ್ಕ್ ಗೆ ಒಂದು ಪಂಚ್ ಹೊಡೆದು ಲೀ ನ ನೆಲಕ್ಕೆ ಬೀಳಿಸ್ತಾನೆ. ಇದನ್ನ ನೋಡಿ ಸ್ಕೂಲ್ ಅಲ್ಲಿ ಇರುವ ಎಲ್ಲಾ ಸ್ಟೂಡೆಂಟ್ ಶಾಕ್ ಆಗ್ತಾರೆ. ಎಲ್ಲರೂ ಪಾರ್ಕ್ ಬಗ್ಗೆ ಮಾತಾಡಲು ಶುರು ಮಾಡ್ತಾರೆ. ಕತೆ ಬೇರೆ ಗ್ಯಾಂಗ್ಸ್ ಕಡೆ ಶಿಫ್ಟ್ ಆಗುತ್ತೆ. ಬೇರೆ ಬೇರೆ ಗ್ಯಾಂಗ್ ಲೀಡರ್ಸ್ ಗೆ ಹೊಸ ಹುಡುಗ ಲೀ ನ ಒಂದು ಪಂಚ್ ಅಲ್ಲಿ ನಾಕ್ ಮಾಡ್ದ ಅಂತ ಸುದ್ದಿ ಸಿಗುತ್ತೆ. ಅದೇ ರಾತ್ರಿ ಪಾರ್ಕ್ ಮತ್ತೆ ಕನ್ವಿನ್ಸ್ ಸ್ಟೋರ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಆಗ ಒಬ್ಬ ಚಿಕ್ಕ ಹುಡುಗ ಸ್ಟೋರ್ ಇಂದ ಏನೋ ಕದಿಯೋಕೆ ಓಡಿ ಹೋಗ್ತಾನೆ. ಪಾರ್ಕ್ ಅವನ ಹಿಂದೆ ಓಡ್ತಾನೆ. ಹೊರಗೆ ಹೋಗಿ ನೋಡಿದ್ರೆ ಸ್ಕೂಲ್ ನ ಕೆಲವು ಬುಲೀಸ್ ಆ ಚಿಕ್ಕ ಹುಡುಗನ ಟಾರ್ಚರ್ ಮಾಡ್ತಿರ್ತಾರೆ. ಬುಲೀಸ್ ಪಾರ್ಕ್ ಮತ್ತು ಆ ಹುಡುಗನ್ನ ಸೇರಿಸಿ ಹೊಡೆಯಲು ಶುರು ಮಾಡ್ತಾರೆ. ಅಷ್ಟರಲ್ಲಿ ಒಬ್ಬ ಪವರ್ಫುಲ್ ಹುಡುಗ ಎಂಟ್ರಿ ಕೊಡ್ತಾನೆ. ಅವನ ಹೆಸರು ವಾಸ್ಕೋ ಬಂದು ಬುಲೀಸ್ ನ ಹೊಡಿತಾನೆ. ಪಾರ್ಕ್ ಆ ಚಿಕ್ಕ ಹುಡುಗನ ಸೇಫ್ ಮಾಡ್ತಾನೆ. ಮಾರನೇ ದಿನ ಪಾರ್ಕ್ ಜೂಯ್ ಹತ್ರ ಈ ವಾಸ್ಕೋ ಯಾರು ಅಂತ ಕೇಳ್ತಾನೆ. ಜೂಯ್ ಹೇಳ್ತಾಳೆ ಅವನು ಒಂದು ಗ್ಯಾಂಗ್ ಲೀಡರ್, ಸ್ಕೂಲ್ ಅಲ್ಲಿ ತುಂಬಾ ಫೇಮಸ್. ಆಗ ನಿನ್ನೆ ಪಾರ್ಕ್ ಗೆ ಪ್ರಾಬ್ಲಮ್ ಮಾಡಿದ ಬುಲೀಸ್ ಬಂದು ಆ ಫೈಟ್ ಮಾಡೋಕೆ ಅಲ್ಲ, ಫ್ರೆಂಡ್ಶಿಪ್ ಮಾಡೋಕೆ ಬರ್ತಾರೆ. ಯಾಕಂದ್ರೆ ಈಗ ಪಾರ್ಕ್ ಸ್ಟ್ರಾಂಗ್ ಅಂತ ಅವ್ರಿಗೂ ಗೊತ್ತಿರುತ್ತೆ. ಅಷ್ಟರಲ್ಲಿ ವಾಸ್ಕೋ ತನ್ನ ಗ್ಯಾಂಗ್ ಜೊತೆ ಅಲ್ಲಿ ಬರ್ತಾನೆ. ಪಾರ್ಕ್ ಗೆ ವಾಸ್ಕೋ ನೋಡಿ ಖುಷಿ ಆಗುತ್ತೆ. ಯಾಕಂದ್ರೆ ನಿನ್ನೆ ಅವನು ಹೆಲ್ಪ್ ಮಾಡಿದ್ದ. ಆದ್ರೆ ವಾಸ್ಕೋಗೆ ತಪ್ಪು ಅರ್ಥ ಆಗುತ್ತೆ. ಪಾರ್ಕ್ ಬುಲೀಸ್ ಫ್ರೆಂಡ್ ಅಂತ ಅನ್ಸುತ್ತೆ. ಅದಕ್ಕೆ ವಾಸ್ಕೋ ಪಾರ್ಕ್ ನ ಹೆದರ್ಸೋಕೆ ಪ್ರಯತ್ನ ಪಡ್ತಾನೆ. ಎಲ್ಲರಿಗೂ ವಾಸ್ಕೋ ತುಂಬಾ ಸ್ಟ್ರಾಂಗ್ ಅಂತ ಗೊತ್ತು. ಆದ್ರೆ ಪಾರ್ಕ್ ವಾಸ್ಕೋನ ಕೈ ಹಿಡಿದಾಗ ವಾಸ್ಕೋ ಮೂವ್ ಆಗಕ್ಕೆ ಆಗಲ್ಲ. ಪಾರ್ಕ್ ಅವನ ಗ್ರಿಪ್ ತುಂಬಾ ಸ್ಟ್ರಾಂಗ್. ವಾಸ್ಕೋ ಕೈ ಕೆಂಪಾಗುತ್ತೆ. ಎಲ್ಲರೂ ಶಾಕ್. ಫೈಟ್ ಮುಂದುವರಿಯ ಮೊದಲೇ ವಾಸ್ಕೋನ ಫ್ರೆಂಡ್ ಬಂದು ಸ್ಟಾಪ್ ಮಾಡ್ತಾನೆ. ಇದು ನೋಡಿ ವಾಸ್ಕೋಗೆ ವಿಷಯ ಕ್ಲಿಯರ್ ಆಗುತ್ತೆ. ಈ ಹುಡುಗ ನಾರ್ಮಲ್ ಅಲ್ಲ. ಆಮೇಲೆ ಬುಲೀಸ್ ಪಾರ್ಕ್ ನ ತಮ್ಮ ಗ್ರೂಪ್ ಗೆ ಜಾಯಿನ್ ಮಾಡ್ಕೊಂತಾರೆ. ಪಾರ್ಕ್ ಗೆ ಫ್ರೆಂಡ್ಸ್ ಬೇಕು ಅಂತ ಅವನು ಜಾಯ್ನ್ ಆಗ್ತಾನೆ. ಆದ್ರೆ ಇವರು ಒಳ್ಳೆ ಫ್ರೆಂಡ್ಸ್ ಅಲ್ಲ. ರಾತ್ರಿ ಅವರ ಪಾರ್ಟಿಗೆ ಹೋಗ್ತಾನೆ. ಅಲ್ಲಿ ಎಲ್ಲರೂ ಸ್ಮೋಕ್ ಮಾಡ್ತಾರೆ, ಡ್ರಿಂಕ್ ಮಾಡ್ತಾರೆ. ಲೀ ಕೂಡ ಅಲ್ಲೇ ಇರ್ತಾನೆ. ಫುಲ್ ಫೈಟ್ ಇಂದ ಸ್ವಲ್ಪ ಕೋಪ ಇದ್ರು ಕುಡಿದ ಮೇಲೆ ಪಾರ್ಕ್ ಜೊತೆ ಸ್ವೀಟ್ ಆಗಿ ಮಾತಾಡಲು ಶುರು ಮಾಡ್ತಾನೆ. ಡ್ರಿಂಕ್ ಮಾಡಿದ ಮೇಲೆ ಜನರ ಬಿಹೇವಿಯರ್ ತುಂಬಾ ಚೇಂಜ್ ಆಗುತ್ತೆ. ಸ್ವಲ್ಪ ಸಮಯ ಆದ್ಮೇಲೆ ಲೀ ಫುಲ್ ಡ್ರಂಕ್ ಆಗಿ ಅನ್ಕಾನ್ಶಿಯಸ್ ಆಗ್ತಾನೆ. ಬೇರೆ ಬುಲೀಸ್ ಅವರ ನಿನ್ನೆ ಹೇಗೆ ಇಬ್ರು ಸ್ಟೂಡೆಂಟ್ಸ್ ನ ಬುಲಿ ಮಾಡ್ತಿದ್ರು ಅಂತ ನಗ್ತಾ ಮಾತಾಡ್ತಿರ್ತಾರೆ. ಅದು ಕೇಳಿ ಪಾರ್ಕ್ ಗೆ ತುಂಬಾ ಕೋಪ ಬರುತ್ತೆ. ಅವನು ಅವರ ಫೋನ್ ಹೊಡೆದು ಹಾಕ್ತಾನೆ. ಕೋಪ ಮತ್ತು ಡ್ರಿಂಕ್ ಎಫೆಕ್ಟ್ ಇಂದ ಅವನು ಕೂಡ ಅನ್ಕಾನ್ಶಿಯಸ್ ಆಗ್ತಾನೆ. ಅದೇ ಸಮಯದಲ್ಲಿ ಅವನ ದಪ್ಪ ಬಾಡಿ ಎಚ್ಚರವಾಗುತ್ತೆ. ನಿದ್ದೆ ಬರದೇ ಇರುವುದರಿಂದ ಹ್ಯಾಂಡ್ಸಮ್ ಬಾಡಿ ಇವರ ಬಾಡಿ ಇರುವ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಹೋಗಿ ನನ್ನ ರೂಮ್ಮೇಟ್ ನನ್ನ ಕಳಿಸಿದ್ದಾನೆ ಅಂತ ಸುಳ್ಳು ಹೇಳಿ ಹ್ಯಾಂಡ್ಸಮ್ ಬಾಡಿನ ಕರ್ಕೊಂಡು ಬರ್ತಾನೆ. ಆಗ ದೂರದಿಂದ ವಾಸ್ಕೋ ಇದನ್ನ ನೋಡ್ತಾನೆ. ಆ ಸಮಯದಲ್ಲಿ ದಪ್ಪ ಬಾಡಿಯಿಂದ ಪಾರ್ಕ್ ಪಂಚಿಂಗ್ ಮಷೀನ್ ಗೆ ಒಂದು ಪಂಚ್ ಹೊಡಿತಾನೆ. ಅವನಿಗೆ ಏನೋ ಆಗಿಲ್ಲ ಅಂತ ಅನಿಸುತ್ತೆ. ಆದ್ರೆ ವಾಸ್ಕೋ ಮಷೀನ್ ನೋಡಿದಾಗ ಪಂಚ್ ಹೊಡೆಯುವ ಪಡೆ ಕಂಪ್ಲೀಟ್ ಆಗಿ ಹರಿದಿರುತ್ತೆ. ವಾಸ್ಕೋ ಮನಸ್ಸಿನಲ್ಲಿ ಈ ಹುಡುಗನಿಗೆ ನಿಜವಾದ ಪವರ್ ಇದೆ ಅಂತ ಕನ್ಫರ್ಮ್ ಮಾಡ್ಕೊಂತಾನೆ. ಮಾರನೇ ದಿನ ಸ್ಕೂಲ್ಗೆ ಬಂದ ಪಾರ್ಕ್ ನಿನ್ನೆ ಬುಲೀಸ್ ಟಾರ್ಚರ್ ಮಾಡ್ತಿದ್ದ ಆ ಹುಡುಗನ ಜೊತೆ ಫ್ರೆಂಡ್ಶಿಪ್ ಮಾಡಲು ಟ್ರೈ ಮಾಡ್ತಾನೆ. ಆದ್ರೆ ಆ ಹುಡುಗ ಏನು ರೆಸ್ಪಾನ್ಸ್ ಕೊಡಲ್ಲ. ಸೀನ್ ಮನೆಗೆ ಶಿಫ್ಟ್ ಆಗುತ್ತೆ. ಪಾರ್ಕ್ ನ ಅಮ್ಮ ಅವನ ನೋಡಲು ಹೊಸದ ಸಿಟಿಗೆ ಬರ್ತಾಳೆ. ಅವಳು ರೂಮ್ ಗೆ ಬಂದಾಗ ದಪ್ಪ ಪಾರ್ಕ್ ಹಗಲೇ ಮಲಗಿರ್ತಾನೆ. ಅವಳು ಶಾಕ್ ಆಗ್ತಾಳೆ. ಮಲಗಿದ್ದಾನೆ ಅಂತ ಯೋಚಿಸುತ್ತಾಳೆ. ಸ್ಕೂಲ್ ಮುಗಿದ ಮೇಲೆ ಹ್ಯಾಂಡ್ಸಮ್ ಪಾರ್ಕ್ ಮನೆಗೆ ಬರ್ತಾನೆ. ಅಮ್ಮನ ನೋಡಿ ಅವನು ಕೂಡ ಶಾಕ್ ಆಗ್ತಾನೆ. ಅವಳು ದಪ್ಪ ಪಾರ್ಕ್ ನ ಎಚ್ಚರಿಸೋಕೆ ಹೋಗುವಾಗ ಹ್ಯಾಂಡ್ಸಮ್ ಪಾರ್ಕ್ ಅವರನ್ನ ಸ್ಟಾಪ್ ಮಾಡ್ತಾನೆ. ಅವನು ಹೇಳ್ತಾನೆ, ಆಂಟಿ ಅವನು ರಾತ್ರಿ ಪೂರ್ತಿ ಕೆಲಸ ಮಾಡ್ತಾನೆ, ದಯವಿಟ್ಟು ಅವನ್ನ ಎಚ್ಚರಿಸಬೇಡಿ, ಸ್ವಲ್ಪ ನಿದ್ದೆ ಮಾಡ್ಲಿ. ಅಮ್ಮ ಅದನ್ನ ಕೇಳಿ ಖುಷಿ ಆಗ್ತಾಳೆ. ಹ್ಯಾಂಡ್ಸಮ್ ಪಾರ್ಕ್ ಅವ್ರನ್ನ ಕಾಫಿ ಕುಡಿಯೋಕೆ ಕರ್ಕೊಂಡು ಹೋಗ್ತಾನೆ. ಮೊದಲಿಗೆ ಅವರು ಕಾಫಿ ತುಂಬಾ ಕಾಸ್ಟ್ಲಿ ಬೇಕಿಲ್ಲ ಅಂತ ಹೇಳ್ತಾರೆ. ಆದ್ರೆ ಪಾರ್ಕ್ ಇನ್ಸೆಟ್ ಮಾಡೋದ್ರಿಂದ ಕೊನೆಗೆ ಒಪ್ಕೊಂತಾಳೆ. ಅದೇ ಕಾಫಿ ಶಾಪ್ ಅಲ್ಲಿ ವಾಸ್ಕೋ ಫ್ರೆಂಡ್ ಕೆಲಸ ಮಾಡ್ತಿರ್ತಾನೆ. ಸ್ವಲ್ಪ ಸಮಯ ಆದ್ಮೇಲೆ ವಾಸ್ಕೋ ಕೂಡ ಅಲ್ಲಿ ಬರ್ತಾನೆ. ಅವನು ಸ್ವಲ್ಪ ದೂರ ನಿಂತು ಪಾರ್ಕ್ ಮತ್ತು ಅವರ ಅಮ್ಮನ ಮಾತು ಎಲ್ಲ ಕೇಳ್ತಿರ್ತಾನೆ. ಪಾರ್ಕ್ ನ ಅಮ್ಮ ಕೇಳ್ತಾಳೆ, ನೀನು ಹೆಸರು ಏನು? ಪಾರ್ಕ್ ಸ್ವಲ್ಪ
ಇಮೋಷನಲ್ ಆಗಿ ನನ್ನ ಹೆಸರು ಪಾರ್ಕ್ ಅಂತ ಹೇಳ್ತಾನೆ. ಆಮೇಲೆ ಅಮ್ಮ ಕೇಳ್ತಾಳೆ, ನನ್ನ ಮಗನಿಗೆ ಇಲ್ಲಿ ಯಾರಾದ್ರೂ ಬುಲಿ ಮಾಡ್ತಾರ? ಹಿಂದಿನ ಸ್ಕೂಲಲ್ಲಿ ತುಂಬಾ ಕಷ್ಟ ಅನುಭವಿಸಿರ್ತಾನೆ, ನಾನು ಎಕ್ಸ್ಟ್ರಾ ಕೆಲಸ ಮಾಡ್ತಿದ್ದೀನಿ, ಅವನು ಒಳ್ಳೆ ಸ್ಕೂಲಲ್ಲಿ ಓದ್ಬೇಕಂತ. ಇದನ್ನು ಕೇಳಿ ಪಾರ್ಕ್ಗೆ ತುಂಬಾ ಎಮೋಷನಲ್ ಆಗ್ತಾನೆ. ಆದ್ರೆ ಅವನು ನಗುತ್ತಾ, ಇಲ್ಲ ಆಂಟಿ, ನಿಮ್ಮ ಮಗ ತುಂಬಾ ಚೆನ್ನಾಗಿದ್ದಾನೆ, ಸ್ಕೂಲಲ್ಲಿ ಎಲ್ರು ಇವನ ಇಷ್ಟ ಪಡ್ತಾರೆ ಅಂತ ಸುಳ್ಳು ಹೇಳ್ತಾನೆ. ವಾಸ್ಕೋ ಇದನ್ನೆಲ್ಲ ಕೇಳುತ್ತಾನೆ. ಆಗ ಅವನಿಗೆ ನಿಜವಾಗಿ ಅರ್ಥವಾಗುತ್ತೆ, ಪಾರ್ಕ್ ನ ಜೀವನ ಇಷ್ಟು ಕಷ್ಟ ಇದೆ ಅಂತ. ಪಾರ್ಕ್ಗೆ ಕೂಡ ಗಿಲ್ಟ್ ಆಗಿ ಬರುತ್ತೆ, ಯಾಕಂದ್ರೆ ಹಿಂದಿನ ದಿನ ಎಲ್ಲಾ ಪ್ರಾಬ್ಲಮ್ಸ್ ಗೆ ಅಮ್ಮನನ್ನು ಬ್ಲೇಮ್ ಮಾಡ್ತಿದ್ದ. ಆದ್ರೆ ನಿಜವಾಗಿ ಅವಳು ಅವನ್ನ ಸಂತೋಷಕ್ಕೆ ಇಷ್ಟು ಕಷ್ಟ ಪಡ್ತಿರ್ತಾಳೆ. ಕಾಫಿ ಮುಗಿಸಿ ಅಮ್ಮ ಹೊರಡಲು ಸಿದ್ಧವಾಗ್ತಾಳೆ. ಹೊರಗೆ ಹೋಗುವಾಗ ಕಸದಲ್ಲಿರುವ ಪೇಪರ್ ಮತ್ತು ಬಾಟಲ್ ಗಳನ್ನು ಕಲೆಕ್ಟ್ ಮಾಡ್ತಾಳೆ. ಪಾರ್ಕ್ ಅದನ್ನ ನೋಡಿ ಶಾಕ್ ಆಗ್ತಾನೆ. ಅಮ್ಮ ಹೇಳ್ತಾಳೆ, ಈ ಎಕ್ಸ್ಟ್ರಾ ಕೆಲಸ ಶುರು ಮಾಡಿದ್ದೀನಿ, ದಯವಿಟ್ಟು ಇದನ್ನ ಪಾರ್ಕ್ಗೆ ಹೇಳ್ಬೇಡ. ಆಮೇಲೆ ಕಾಫಿಗೆ ಖರ್ಚು ಆಗಿದೆ, ಹಣ ಪಾರ್ಕ್ಗೆ ಕೊಡ್ತಾಳೆ. ಮೊದಲಿಗೆ ಪಾರ್ಕ್ ಬೇಕಿಲ್ಲ ಅಂತ ಹೇಳಿದ್ರೆ ಕೊನೆಗೂ ಆ ಹಣನ ತೆಗೆದುಕೊಳ್ತಾನೆ. ಇದನ್ನೆಲ್ಲ ವಾಸ್ಕೋ ನೋಡ್ತಾನೆ. ಕಾಫಿ ಶಾಪ್ ಇಂದ ಹೊರ ಬಂದ ಮೇಲೆ ವಾಸ್ಕೋ ಪಾರ್ಕ್ ನ ಒಂದು ಸೈಡ್ ಗೆ ಕರ್ಕೊಂಡು ಹೋಗ್ತಾನೆ. ಅವನು ತುಂಬಾ ಕೋಪದಲ್ಲಿ ಹೇಳ್ತಾನೆ, ಮೊದಲು ಸ್ಟೋರ್ ಅಲ್ಲಿ ಆ ದಪ್ಪ ಹುಡುಗನ ಬುಲಿ ಮಾಡ್ತೀಯ, ಈಗ ಅವ್ರ ಅಮ್ಮನ ಹತ್ರ ಸುಳ್ಳು ಹೇಳಿ ಅವರಿಂದ ಹಣ ಕೂಡ ಕೇಳ್ತೀಯ. ವಾಸ್ಕೋಗೆ ನಿಜವಾಗಿ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಅವನು ಪಾರ್ಕ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಪಾರ್ಕ್ ಗೆ ಅನ್ಸುತ್ತೆ ವಾಸ್ಕೋ ಕೂಡ ಹಳೆ ಪೊಲೀಸ್ ದುಡ್ಡು ಕಸ್ಕುದುಕೊಳ್ಳೋಕೆ ಬಂದಿದ್ದಾನೆ ಅಂತ. ಇಬ್ಬರ ಮಧ್ಯೆ ತುಂಬಾ ಇಂಟೆನ್ಸ್ ಫೈಟ್ ಶುರು ಆಗುತ್ತೆ. ಪಾರ್ಕ್ ತುಂಬಾ ಸ್ಪೀಡ್ ಇಂದ ವಾಸ್ಕೋನ ಅಟ್ಯಾಕ್ ಡಾಡ್ಜ್ ಮಾಡ್ತಾನೆ. ಫೈಟ್ ಸ್ವಲ್ಪ ಸಮಯ ನಡೆಯುತ್ತೆ. ಕೊನೆಗೂ ಪಾರ್ಕ್ ಸ್ಟ್ರಾಂಗ್ ಎಲ್ಬೋ ಸ್ಟ್ರೈಕ್ ವಾಸ್ಕೋ ಚಿನ್ ಮೇಲೆ ಕೊಡ್ತಾನೆ. ವಾಸ್ಕೋ ಡೈರೆಕ್ಟ್ ಅನ್ಕಾನ್ಶಿಯಸ್ ಆಗಿ ಕೆಳಗೆ ಬೀಳ್ತಾನೆ. ರಾತ್ರಿ ದಪ್ಪ ಬಾಡಿ ಅಲ್ಲಿ ಇರುವ ಪಾರ್ಕ್ ಗೆ ವಾಸ್ಕೋ ಬರ್ತಾನೆ. ಅವನು ಕಂಪ್ಲೀಟ್ ಆಟಿಟ್ಯೂಡ್ ಚೇಂಜ್ ಮಾಡಿದ್ದಾನೆ. ನಂಗೆ ಕ್ಷಮಿಸು, ನಿನ್ನ ಬಗ್ಗೆ ತಪ್ಪು ಅರ್ಥ ಮಾಡ್ಕೊಂಡೆ, ಅಪೋಲೈಸ್ ಕೇಳ್ತಾನೆ. ಆಮೇಲೆ ವಾಸ್ಕೋ ಪಾರ್ಕ್ ನ ಮೋಟಿವೇಟ್ ಮಾಡ್ತಾನೆ. ಆ ಮಾತುಗಳು ಪಾರ್ಕ್ ಗೆ ತುಂಬಾ ಇನ್ಸ್ಪಿರೇಷನ್ ಕೊಡ್ತವೆ. ಅದೇ ರಾತ್ರಿ ಪಾರ್ಕ್ ಟ್ರೈನಿಂಗ್ ಶುರು ಮಾಡ್ತಾನೆ. ಎಕ್ಸರ್ಸೈಸ್, ಪಂಚ, ಸ್ಟ್ರೆಂತ್ ಎಲ್ಲ ಇಂಪ್ರೂವ್ ಮಾಡೋಕೆ ಡಿಸೈಡ್ ಮಾಡ್ತಾನೆ. ಟ್ರೈನಿಂಗ್ ಮಾಡ್ತಿರುವಾಗ ತುಂಬಾ ಬ್ಯೂಟಿಫುಲ್ ಹುಡುಗಿ ಸ್ಟೋರ್ ಗೆ ಬರ್ತಾಳೆ. ಬೇರೆ ಎಲ್ಲರ ತರ ಪಾರ್ಕ್ ನ ನೋಡಿ ಅವಮಾನ ಮಾಡಲ್ಲ, ಬದಲಿಗೆ ಒಂದು ಎನರ್ಜಿ ಡ್ರಿಂಕ್ ಕೂಡ ಪಾರ್ಕ್ ಗೆ ಗಿಫ್ಟ್ ಮಾಡ್ತಾಳೆ. ನಗುತ್ತಾ ಹೊರಟು ಹೋಗ್ತಾಳೆ. ಪಾರ್ಕ್ ಗೆ ಇದು ತುಂಬಾ ಹೊಸದ ಎಕ್ಸ್ಪೀರಿಯನ್ಸ್, ಯಾಕಂದ್ರೆ ಯಾರು ಮೊದಲು ಅವನ್ನ ಈ ತರ ಕೈಂಡ್ನೆಸ್ ಇಂದ ಟ್ರೀಟ್ ಮಾಡಿರಲ್ಲ. ಮಾರನೇ ದಿನ ವಾಸ್ಕೋನ ಗ್ಯಾಂಗ್ ತುಂಬಾ ಟೆನ್ಷನ್ ಅಲ್ಲಿ ಇರುತ್ತೆ. ಎಲ್ಲರೂ ವಾಸ್ಕೋನ ಯಾರು ಸೋಲಿಸಿದ್ರು ಅಂತ ಶಾಕ್ ಆಗ್ತಾರೆ. ಆದ್ರೆ ವಾಸ್ಕೋ ನಗುತ್ತಾ ತುಂಬಾ ಬೇಗ ಒಂದು ದೊಡ್ಡ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ. ಎಲ್ಲರೂ ಖುಷಿ ಆಗ್ತಾರೆ. ಅದೇ ದಿನ ಸ್ಕೂಲ್ ಅಲ್ಲಿ ಪಾರ್ಕ್ ನೋಡ್ತಾನೆ, ಕೆಲವು ಸ್ಟೂಡೆಂಟ್ಸ್ ಇನ್ನೊಬ್ಬ ಹುಡುಗನ ಬುಲಿ ಮಾಡ್ತಿರ್ತಾರೆ. ಇದನ್ನ ನೋಡಿ ಪಾರ್ಕ್ ಗೆ ತನ್ನ ಹಳೆ ದಿನ ನೆನಪಾಗುತ್ತೆ. ಅವನು ಆ ಹುಡುಗನ ಸೇವ್ ಮಾಡಲು ಹೋಗ್ತಾನೆ. ದೂರದಿಂದ ಇದನ್ನೆಲ್ಲ ಇನ್ನೊಬ್ಬ ಹುಡುಗ ನೋಡ್ತಿರ್ತಾನೆ. ಅವನ ಹೆಸರು ಜೆ. ಈ ಕ್ಯಾರೆಕ್ಟರ್ ಮುಂದೆ ತುಂಬಾ ಇಂಪಾರ್ಟೆಂಟ್ ಆಗ್ತಾನೆ. ಫೈಟ್ ಶುರು ಆಗೋಕೆ ರೆಡಿ ಆಗುತ್ತಿದ್ದ ಟೀಚರ್ ಬಂದು ಎಲ್ಲರನ್ನು ಸಪರೇಟ್ ಮಾಡ್ತಾರೆ. ಪಾರ್ಕ್ ಆ ಹುಡುಗಗೆ ಹೆಲ್ಪ್ ಮಾಡಲು ಟ್ರೈ ಮಾಡ್ತಾನೆ. ಆದ್ರೆ ಆ ಹುಡುಗ ಏನು ಮಾತಾಡದೆ ಅಲ್ಲಿಂದ ಹೋಗ್ತಾನೆ. ಸ್ಕೂಲ್ ಮುಗಿದ ಮೇಲೆ ಪಾರ್ಕ್ ಅಮ್ಮನ ಜೊತೆ ಫೋನ್ ಕಾಲ್ ಅಲ್ಲಿ ಮಾತಾಡ್ತಿರ್ತಾನೆ. ಅಮ್ಮ ಹೇಳ್ತಾಳೆ, ನಾಳೆ ನಿನ್ನ ಬರ್ಡೇ, ನಾನು ನಿನ್ನನ್ನು ನೋಡಲು ಬರ್ತೀನಿ. ಆದ್ರೆ ಪಾರ್ಕ್, ಬೇಕಿಲ್ಲ ಅಮ್ಮ, ನನಗೆ ತುಂಬಾ ಕೆಲಸ ಇದೆ ಅಂತ ಸುಳ್ಳು ಹೇಳಿ ಬರಬೇಡ ಅಂತ ಹೇಳ್ತಾನೆ. ಈ ಫೋನ್ ಕನ್ವರ್ಸೇಷನ್ ನ ಜೆ ಕಂಪ್ಲೀಟ್ ಆಗಿ ಕೇಳ್ತಾನೆ. ಅವನಿಗೆ ಗೊತ್ತಾಗುತ್ತೆ ನಾಳೆ ಪಾರ್ಕ್ ಬರ್ಡೇ. ಅದೇ ರಾತ್ರಿ ಪಾರ್ಕ್ ಸ್ಟೋರ್ ಅಲ್ಲಿ ಕೆಲಸ ಮಾಡ್ತಿರುವಾಗ ನಿನ್ನೆ ಎನರ್ಜಿ ಡ್ರಿಂಕ್ ಕೊಟ್ಟ ಹುಡುಗಿ ಮತ್ತೆ ಬರ್ತಾಳೆ. ಅವಳು ಮತ್ತೆ ಪಾರ್ಕ್ ಜೊತೆ ತುಂಬಾ ಒಳ್ಳೆದಾಗಿ ಮಾತಾಡ್ತಾಳೆ. ನಂತರ ಸ್ಮೈಲ್ ಮಾಡಿ ಹೊರಟು ಹೋಗ್ತಾಳೆ. ಮಾರನೇ ದಿನ ಸ್ಕೂಲ್ ಮುಗಿದ ಮೇಲೆ ಜೆ ಪಾರ್ಕ್ ಗೆ ಒಂದು ಗಿಫ್ಟ್ ಕೊಡ್ತಾನೆ. ಗಿಫ್ಟ್ ಓಪನ್ ಮಾಡಿದಾಗ ಹೊಸ ಬಟ್ಟೆಗಳು ಇರ್ತವೆ. ಮೊದಲಿಗೆ ಪಾರ್ಕ್ ಬೇಕಿಲ್ಲ ಅಂತ ಹೇಳ್ತಾನೆ, ಆದ್ರೆ ಜೆ ಒತ್ತಾಯ ಮಾಡೋದ್ರಿಂದ ಕೊನೆಗೆ ಅಕ್ಸೆಪ್ಟ್ ಮಾಡ್ತಾನೆ. ಮಾರನೇ ದಿನ ಬುಲೀಸ್ ಮತ್ತೆ ಹುಡುಗನ್ನ ಹೊಡಿತಾರೆ. ಈ ಹುಡುಗನ ಹೆಸರು ಡ್ಯೂಕ್. ಈ ಸಲ ಪಾರ್ಕ್ ಡ್ಯೂಕ್ ಗೆ ಸಪೋರ್ಟ್ ಮಾಡ್ತಾನೆ. ಆದ್ರೆ ಇವತ್ತು ಪಾರ್ಕ್ ಒಬ್ನೇ ಅಲ್ಲ, ಜೆ ಮತ್ತು ಲೀ ಕೂಡ ಅವನ ಜೊತೆ ನಿಂತಿರ್ತಾರೆ. ಸಿಚುವೇಶನ್ 3 vs 3 ಆಗುತ್ತೆ. ಅಷ್ಟೇ ಅಲ್ಲ, ವಾಸ್ಕೋ ತನ್ನ ಗ್ಯಾಂಗ್ ಜೊತೆ ಎಂಟ್ರಿ ಕೊಡ್ತಾನೆ. ಈಗ ಫೈಟ್ 4 vs 3 ಆಗುತ್ತೆ. ಪೊಲೀಸ್ ಲೀಡರ್ ವಿನ್ ಸಿಚುವೇಶನ್ ನೋಡಿ ಇವತ್ತು ಗೆಲ್ಲೋಕ್ಕಾಗಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಫೈಟ್ ಅವಾಯ್ಡ್ ಆಗುತ್ತೆ.